ಪ್ರಯಾಗರಾಜ್ನ ಮಹಾ ಕುಂಭಮೇಳದ 41ನೇ ದಿನ ಇವತ್ತು. ತ್ರಿವೇಣಿ ಸಂಗಮದಲ್ಲಿ ಇವತ್ತು ಕೂಡ ನಾವಿದ್ದೀವಿ ನೋಡಿ. ಇವತ್ತಿನ ತ್ರಿವೇಣಿ ಸಂಗಮ ಹೇಗಿದೆ ಅಂತ ಕೇಳಿದ್ರೆ, 41ನೇ ದಿನದ ತ್ರಿವೇಣಿ ಸಂಗಮ ಹೇಗಿದೆ ಅಂತ ಕೇಳಿದ್ರೆ ನೋಡಿ, ಲಕ್ಷಾಂತರ ಜನ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಬರೋ ಯಾತ್ರಿಕರು ಸಂಪೂರ್ಣವಾಗಿ ಇಲ್ಲಿ ಬಂದು ಒಂದು ಪಾವಿತ್ರ್ಯತೆಯನ್ನ ಅನುಭವಿಸ್ತಾ ಇದ್ದಾರೆ. ಬರೋ ಯಾತ್ರಿಕರನ್ನ ತಾವು ಗಮನಿಸ್ತಾ ಇದ್ದೀರಿ. ಸ್ವಾಮಿಗಳು, ಸಂತರು, ಸಾಧುಗಳು ಸೇರಿದಂತೆ ಕೋಟಿ ಕೋಟಿ ಜನ ಪ್ರತಿದಿನವೂ ಕೂಡ ಆಗಮಿಸ್ತಾ ಇದ್ದಾರೆ. ಇವತ್ತಿಗೆ ತ್ರಿವೇಣಿ ಸಂಗಮದಲ್ಲಿ ಒಟ್ಟು ಸ್ನಾನ ಮಾಡಿರೋರ ಸಂಖ್ಯೆ 56,33,00,000 ಅನ್ನೋದ್ರ ಬಗ್ಗೆ ಈಗ ಈ ಹೊತ್ತಿನವರೆಗೆ ಮಾಹಿತಿ ಲಭ್ಯವಾಗಿದೆ. ನೋಡಿ, ಈಗ ಈ ಹೊತ್ತಿಗೆ ಬೆಳಗು ಸುಮಾರು 9:30 ಆಗಿದೆ. ಇಷ್ಟೊತ್ತಿಗೆ ಯಾತ್ರಿಕರ ಸಂಖ್ಯೆ ಹೇಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ನಿನ್ನೆಯೂ ಕೂಡ ನಾವು ಇದೇ ತ್ರಿವೇಣಿ ಸಂಗಮಕ್ಕೆ ಬಂದಿದ್ವಿ. ನಿನ್ನೆಯೂ ಕೂಡ ನಿಮಗೆ ಇಲ್ಲಿನ ಸಂಪೂರ್ಣವಾದಂತಹ ಚಿತ್ರಣವನ್ನ ತೋರಿಸಿದ್ವಿ. ಇವತ್ತು ಕೂಡ ನಾವು ತ್ರಿವೇಣಿ ಸಂಗಮದ ಸಂಪೂರ್ಣವಾದಂತಹ ಇವತ್ತಿನ ಚಿತ್ರಣವನ್ನ ತೋರಿಸ್ತಾ ಇದೀವಿ. ಎಷ್ಟು ಜನ ಇದ್ದಾರೆ ಅಂತ ಹೇಳಿದ್ರೆ ಊಹಿಸಿಕೊಳ್ಳಿಕ್ಕೂ ಕೂಡ ಸಾಧ್ಯ ಇಲ್ಲ, ಇಷ್ಟು ಜನ ಇದ್ದಾರೆ ಅನ್ನೋದನ್ನ. ರಿಪಬ್ಲಿಕ್ ಕನ್ನಡ ಪ್ರತಿದಿನವೂ ಕೂಡ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನದ ಮಾಹಿತಿಯನ್ನ ಅಥವಾ ದಿನದ ಅಪ್ಡೇಟ್ ಅನ್ನ ನಿಮ್ಮ ಮುಂದೆ ನೀಡ್ತಾ ಇದೀವಿ. ಎಷ್ಟು ಕೋಟಿ ಜನ ಇದ್ದಾರೆ ಅಂತ ಕೇಳಿದ್ರೆ, 26ಕ್ಕೆ ಮಹಾಶಿವರಾತ್ರಿ ಬರೋದ್ರಿಂದಾಗಿ ಪುಣ್ಯ ಗಳಿಗೆ ಮುಗಿದು ಹೋಗುತ್ತೆ. 26 ಅಷ್ಟರ ಒಳಗೆ ಸ್ನಾನ ಮಾಡಬೇಕು ಅಂತೇಳಿ ಬರುವಂತ ಯಾತ್ರಿಕರೊಂದು ಕಡೆ, ಮತ್ತೊಂದು ಕಡೆಯಲ್ಲಿ ನೈರ್ಮಲ್ಯವನ್ನ ಕಾಪಾಡ್ತಿರುವಂತ ಸಿಬ್ಬಂದಿಯನ್ನು ಗಮನಿಸ್ತಾ ಇದ್ದೀರಿ. ಆ ಕಡೆಗಳಲ್ಲಿ ಹಾಗೆ ಸಾಧು ಸಂತರ ಸ್ನಾನ ನೋಡ್ತಾ ಇದ್ದೀರಿ. ವಯಸ್ಸಿನ ಭೇದವಿಲ್ಲದೆ ಯಾತ್ರಿಕರು ಬಂದು ಇಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ತಿರೋದನ್ನ ಗಮನಿಸ್ತಾ ಇದ್ದೀರಿ. ಇವತ್ತಿಗೆ 41 ದಿನವೂ ಕೂಡ ತ್ರಿವೇಣಿ ಸಂಗಮದಲ್ಲಿ ಇಷ್ಟೇ ಕ್ರೌಡ್ ಇತ್ತು. ಶಾಹಿ ಸ್ನಾನಗಳ ದಿನ ಅಂತೂ ಕೇಳೋದೇ ಬೇಡ, ಅಷ್ಟು ಜನ ಬಂದು ಪುಣ್ಯ ಸ್ನಾನವನ್ನ ಮಾಡಿ ಹೋಗ್ತಾ ಇದ್ರು. ಸದ್ಯಕ್ಕೆ ತ್ರಿವೇಣಿ ಸಂಗಮದ ಇವತ್ತಿನ ಚಿತ್ರಣ, 41ನೇ ದಿನದ ಚಿತ್ರಣ ನಿಮ್ಮ ಕಣ್ಮುಂದೆ ತೆರೆದಿಡುವಂತ ಪ್ರಯತ್ನವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಸುಮಾರು ನಾವು 41 ದಿನದಿಂದಲೂ ಕೂಡ ರಿಪಬ್ಲಿಕ್ ಕನ್ನಡ ಮೆಗಾ ಕವರೇಜ್ ಅನ್ನ ಮಾಡ್ತಾ ಜನರಿಗೆ ಇಲ್ಲಿನ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ತ್ರಿವೇಣಿ ಸಂಗಮದ ಇವತ್ತಿನ ಚಿತ್ರಣ ಇದು. ಆ ಮೂಲಕ ರಿಪಬ್ಲಿಕ್ ಕನ್ನಡ ಮೆಗಾ ಕವರೇಜ್ ನ ಮೂಲಕ ಜನರಿಗೆ ಮಹಾಕುಂಭದ ಪ್ರತಿ ಒಂದು ಹಂತದಲ್ಲೂ ಕೂಡ, ಅದು ಶಾಹಿ ಸ್ನಾನ ಆಗಿರಬಹುದು ಅಥವಾ ಪುಣ್ಯ ಸ್ನಾನಗಳಾಗಿರ್ಬಹುದು ಅಥವಾ ಹುಣ್ಣಿಮೆ ದಿನ ಆದಂತಹ ಪುಣ್ಯ ಸ್ನಾನಗಳಾಗಿರ್ಬಹುದು, ಅದೆಲ್ಲದರ ಮಾಹಿತಿಯನ್ನ ನಿಮಗೆ ತಲುಪಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಎಷ್ಟೋ ಜನರಿಗೆ ಬರಬೇಕು ಅನ್ನೋ ಆಸೆ ಇರುತ್ತೆ, ಆದ್ರೆ ಕಾರಣಾಂತರಗಳಿಂದ ಬರ್ಲಿಕ್ಕಾಗೋದಿಲ್ಲ. ನಾವು ನಿಮ್ಮವರಾಗಿ ಅಥವಾ ಕನ್ನಡಿಗರ ಧ್ವನಿಯಾಗಿ ಪ್ರಯಾಗರಾಜ್ನ ಮಹಾಕುಂಭ ಮೇಳದಲ್ಲಿ ಯಾವೊಂದು ಮಾಧ್ಯಮವೂ ಕೂಡ ಇಲ್ಲಿ ಇಷ್ಟು ದಿನಗಳ ಕಾಲ ಜನರಿಗೆ ಮಹಾಕುಂಭದ ಚಿತ್ರಣವನ್ನ ತೋರಿಸಿಲ್ಲ. ಆದ್ರೆ ರಿಪಬ್ಲಿಕ್ ಕನ್ನಡ ಡೇ 1 ನಿಂದ ಇದ್ದು ಜನರಿಗೆ ಇಲ್ಲಿನ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ತಾ ಇದ್ದೀವಿ. ಪುಣ್ಯ ನೆಲ, ಪಾವಿತ್ರ್ಯವಾದಂತ ಗಳಿಗೆ ನಮ್ಮ ಜೀವನ, ನಿಮ್ಮ ಜೀವನ ಸಾರ್ಥಕ. ಉಗೆ ಉಗೆ ಭಾರತ. ಪ್ರಯಾಗರಾಜ್ನ ಮಹಾ ಕುಂಭಮೇಳದ 41ನೇ ದಿನ ಇವತ್ತು. ತ್ರಿವೇಣಿ ಸಂಗಮದಲ್ಲಿ ಇವತ್ತು ಕೂಡ ನಾವಿದ್ದೀವಿ ನೋಡಿ. ಇವತ್ತಿನ ತ್ರಿವೇಣಿ ಸಂಗಮ ಹೇಗಿದೆ ಅಂತ ಕೇಳಿದ್ರೆ, 41ನೇ ದಿನದ ತ್ರಿವೇಣಿ ಸಂಗಮ ಹೇಗಿದೆ ಅಂತ ಕೇಳಿದ್ರೆ ನೋಡಿ, ಲಕ್ಷಾಂತರ ಜನ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಬರೋ ಯಾತ್ರಿಕರು ಸಂಪೂರ್ಣವಾಗಿ ಇಲ್ಲಿ ಬಂದು ಒಂದು ಪಾವಿತ್ರ್ಯತೆಯನ್ನ ಅನುಭವಿಸ್ತಾ ಇದ್ದಾರೆ. ಬರೋ ಯಾತ್ರಿಕರನ್ನ ತಾವು ಗಮನಿಸ್ತಾ ಇದ್ದೀರಿ. ಸ್ವಾಮಿಗಳು, ಸಂತರು, ಸಾಧುಗಳು ಸೇರಿದಂತೆ ಕೋಟಿ ಕೋಟಿ ಜನ ಪ್ರತಿದಿನವೂ ಕೂಡ ಆಗಮಿಸ್ತಾ ಇದ್ದಾರೆ. ಇವತ್ತಿಗೆ ತ್ರಿವೇಣಿ ಸಂಗಮದಲ್ಲಿ ಒಟ್ಟು ಸ್ನಾನ ಮಾಡಿರೋರ ಸಂಖ್ಯೆ 56,33,00,000 ಅನ್ನೋದ್ರ ಬಗ್ಗೆ ಈಗ ಈ ಹೊತ್ತಿನವರೆಗೆ ಮಾಹಿತಿ ಲಭ್ಯವಾಗಿದೆ. ನೋಡಿ, ಈಗ ಈ ಹೊತ್ತಿಗೆ ಬೆಳಗು ಸುಮಾರು 9:30 ಆಗಿದೆ. ಇಷ್ಟೊತ್ತಿಗೆ ಯಾತ್ರಿಕರ ಸಂಖ್ಯೆ ಹೇಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ನಿನ್ನೆಯೂ ಕೂಡ ನಾವು ಇದೇ ತ್ರಿವೇಣಿ ಸಂಗಮಕ್ಕೆ ಬಂದಿದ್ವಿ. ನಿನ್ನೆಯೂ ಕೂಡ ನಿಮಗೆ ಇಲ್ಲಿನ ಸಂಪೂರ್ಣವಾದಂತಹ ಚಿತ್ರಣವನ್ನ ತೋರಿಸಿದ್ವಿ. ಇವತ್ತು ಕೂಡ ನಾವು ತ್ರಿವೇಣಿ ಸಂಗಮದ ಸಂಪೂರ್ಣವಾದಂತಹ ಇವತ್ತಿನ ಚಿತ್ರಣವನ್ನ ತೋರಿಸ್ತಾ ಇದೀವಿ. ಎಷ್ಟು ಜನ ಇದ್ದಾರೆ ಅಂತ ಹೇಳಿದ್ರೆ ಊಹಿಸಿಕೊಳ್ಳಿಕ್ಕೂ ಕೂಡ ಸಾಧ್ಯ ಇಲ್ಲ, ಇಷ್ಟು ಜನ ಇದ್ದಾರೆ ಅನ್ನೋದನ್ನ. ರಿಪಬ್ಲಿಕ್ ಕನ್ನಡ ಪ್ರತಿದಿನವೂ ಕೂಡ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನದ ಮಾಹಿತಿಯನ್ನ ಅಥವಾ ದಿನದ ಅಪ್ಡೇಟ್ ಅನ್ನ ನಿಮ್ಮ ಮುಂದೆ ನೀಡ್ತಾ ಇದೀವಿ. ಎಷ್ಟು ಕೋಟಿ ಜನ ಇದ್ದಾರೆ ಅಂತ ಕೇಳಿದ್ರೆ, 26ಕ್ಕೆ ಮಹಾಶಿವರಾತ್ರಿ ಬರೋದ್ರಿಂದಾಗಿ ಪುಣ್ಯ ಗಳಿಗೆ ಮುಗಿದು ಹೋಗುತ್ತೆ. 26 ಅಷ್ಟರ ಒಳಗೆ ಸ್ನಾನ ಮಾಡಬೇಕು ಅಂತೇಳಿ ಬರುವಂತ ಯಾತ್ರಿಕರೊಂದು ಕಡೆ, ಮತ್ತೊಂದು ಕಡೆಯಲ್ಲಿ ನೈರ್ಮಲ್ಯವನ್ನ ಕಾಪಾಡ್ತಿರುವಂತ ಸಿಬ್ಬಂದಿಯನ್ನು ಗಮನಿಸ್ತಾ ಇದ್ದೀರಿ. ಆ ಕಡೆಗಳಲ್ಲಿ ಹಾಗೆ ಸಾಧು ಸಂತರ ಸ್ನಾನ ನೋಡ್ತಾ ಇದ್ದೀರಿ. ವಯಸ್ಸಿನ ಭೇದವಿಲ್ಲದೆ ಯಾತ್ರಿಕರು ಬಂದು ಇಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ತಿರೋದನ್ನ ಗಮನಿಸ್ತಾ ಇದ್ದೀರಿ. ಇವತ್ತಿಗೆ 41 ದಿನವೂ ಕೂಡ ತ್ರಿವೇಣಿ ಸಂಗಮದಲ್ಲಿ ಇಷ್ಟೇ ಕ್ರೌಡ್ ಇತ್ತು. ಶಾಹಿ ಸ್ನಾನಗಳ ದಿನ ಅಂತೂ ಕೇಳೋದೇ ಬೇಡ, ಅಷ್ಟು ಜನ ಬಂದು ಪುಣ್ಯ ಸ್ನಾನವನ್ನ ಮಾಡಿ ಹೋಗ್ತಾ ಇದ್ರು. ಸದ್ಯಕ್ಕೆ
ತ್ರಿವೇಣಿ ಸಂಗಮದ ಇವತ್ತಿನ ಚಿತ್ರಣ 41ನೇ ದಿನದ ಚಿತ್ರಣ ನಿಮ್ಮ ಕಣ್ಮುಂದೆ ತೆರೆದಿಡುವಂತ ಪ್ರಯತ್ನವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಸುಮಾರು ನಾವು 41 ದಿನದಿಂದಲೂ ಕೂಡ ರಿಪಬ್ಲಿಕ್ ಕನ್ನಡ ಮೆಗಾ ಕವರೇಜ್ ಅನ್ನ ಮಾಡ್ತಾ ಜನರಿಗೆ ಇಲ್ಲಿನ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ತ್ರಿವೇಣಿ ಸಂಗಮದ ಇವತ್ತಿನ ಚಿತ್ರಣ ಇದು. ಆ ಮೂಲಕ ರಿಪಬ್ಲಿಕ್ ಕನ್ನಡ ಮೆಗಾ ಕವರೇಜ್ ನ ಮೂಲಕ ಜನರಿಗೆ ಮಹಾಕುಂಭದ ಪ್ರತಿ ಒಂದು ಹಂತದಲ್ಲೂ ಕೂಡ ಅದು ಶಾಹಿ ಸ್ನಾನ ಆಗಿರಬಹುದು ಅಥವಾ ಪುಣ್ಯ ಸ್ನಾನಗಳಾಗಿರ್ಬಹುದು ಅಥವಾ ಹುಣ್ಣಿಮೆ ದಿನ ಆದಂತಹ ಪುಣ್ಯ ಸ್ನಾನಗಳಾಗಿರ್ಬಹುದು, ಅದೆಲ್ಲದರ ಮಾಹಿತಿಯನ್ನ ನಿಮಗೆ ತಲುಪಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಎಷ್ಟೋ ಜನರಿಗೆ ಬರಬೇಕು ಅನ್ನೋ ಆಸೆ ಇರುತ್ತೆ, ಆದ್ರೆ ಕಾರಣಾಂತರಗಳಿಂದ ಬರ್ಲಿಕ್ಕೆ ಆಗೋದಿಲ್ಲ. ನಾವು ನಿಮ್ಮವರಾಗಿ ಅಥವಾ ಕನ್ನಡಿಗರ ಧ್ವನಿಯಾಗಿ ಪ್ರಯಾಗರಾಜ್ನ ಮಹಾಕುಂಭ ಮೇಳದಲ್ಲಿ ಯಾವೊಂದು ಮಾಧ್ಯಮವೂ ಕೂಡ ಇಲ್ಲಿ ಇಷ್ಟು ದಿನಗಳ ಕಾಲ ಜನರಿಗೆ ಮಹಾಕುಂಭದ ಚಿತ್ರಣವನ್ನ ತೋರಿಸಿಲ್ಲ. ಆದ್ರೆ ರಿಪಬ್ಲಿಕ್ ಕನ್ನಡ ಡೇ 1 ನಿಂದ ಇದ್ದು ಜನರಿಗೆ ಇಲ್ಲಿನ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ತಾ ಇದ್ದೀವಿ. ಪುಣ್ಯ ನೆಲ, ಪಾವಿತ್ರ್ಯವಾದಂತ ಗಳಿಗೆ ನಮ್ಮ ಜೀವನ, ನಿಮ್ಮ ಜೀವನ ಸಾರ್ಥಕ. ಉಗೆ ಉಗೆ ಭಾರತ. ಪ್ರಯಾಗರಾಜ್ನ ಮಹಾಕುಂಭ ಮೇಳದ 41ನೇ ದಿನ ಇವತ್ತು. ತ್ರಿವೇಣಿ ಸಂಗಮದಲ್ಲಿ ಇವತ್ತು ಕೂಡ ನಾವಿದ್ದೀವಿ. ನೋಡಿ, ಇವತ್ತಿನ ತ್ರಿವೇಣಿ ಸಂಗಮ ಹೇಗಿದೆ ಅಂತ ಕೇಳಿದ್ರೆ, 41ನೇ ದಿನದ ತ್ರಿವೇಣಿ ಸಂಗಮ ಹೇಗಿದೆ ಅಂತ ಕೇಳಿದ್ರೆ ನೋಡಿ, ಲಕ್ಷಾಂತರ ಜನ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಬರೋ ಯಾತ್ರಿಕರು ಸಂಪೂರ್ಣವಾಗಿ ಇಲ್ಲಿ ಬಂದು ಒಂದು ಪಾವಿತ್ರ್ಯತೆಯನ್ನ ಅನುಭವಿಸ್ತಾ ಇದ್ದಾರೆ. ಬರೋ ಯಾತ್ರಿಕರನ್ನ ತಾವು ಗಮನಿಸ್ತಾ ಇದ್ದೀರಿ. ಸ್ವಾಮಿಗಳು, ಸಂತರು, ಸಾಧುಗಳು ಸೇರಿದಂತೆ ಕೋಟಿ ಕೋಟಿ ಜನ ಪ್ರತಿದಿನವೂ ಕೂಡ ಆಗಮಿಸ್ತಾ ಇದ್ದಾರೆ. ಇವತ್ತಿಗೆ ತ್ರಿವೇಣಿ ಸಂಗಮದಲ್ಲಿ ಒಟ್ಟು ಸ್ನಾನ ಮಾಡಿರೋರ ಸಂಖ್ಯೆ 56,33,00,000 ಅನ್ನೋದ್ರ ಬಗ್ಗೆ ಈಗ ಈ ಹೊತ್ತಿನವರೆಗೆ ಮಾಹಿತಿ ಲಭ್ಯವಾಗಿದೆ. ನೋಡಿ, ಈಗ ಈ ಹೊತ್ತಿಗೆ ಬೆಳಗು ಸುಮಾರು 9:30 ಆಗಿದೆ. ಇಷ್ಟೊತ್ತಿಗೆ ಯಾತ್ರಿಕರ ಸಂಖ್ಯೆ ಹೇಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ನಿನ್ನೆಯೂ ಕೂಡ ನಾವು ಇದೇ ತ್ರಿವೇಣಿ ಸಂಗಮಕ್ಕೆ ಬಂದಿದ್ವಿ. ನಿನ್ನೆಯೂ ಕೂಡ ನಿಮಗೆ ಇಲ್ಲಿನ ಸಂಪೂರ್ಣವಾದಂತ ಚಿತ್ರಣವನ್ನ ತೋರಿಸಿದ್ವಿ. ಇವತ್ತು ಕೂಡ ನಾವು ತ್ರಿವೇಣಿ ಸಂಗಮದ ಸಂಪೂರ್ಣವಾದಂತಹ ಇವತ್ತಿನ ಚಿತ್ರಣವನ್ನ ತೋರಿಸ್ತಾ ಇದೀವಿ. ಎಷ್ಟು ಜನ ಇದ್ದಾರೆ ಅಂತ ಹೇಳಿದ್ರೆ ಊಹಿಸಿಕೊಳ್ಳಿಕ್ಕೂ ಕೂಡ ಸಾಧ್ಯ ಇಲ್ಲ, ಇಷ್ಟು ಜನ ಇದ್ದಾರೆ ಅನ್ನೋದನ್ನ. ರಿಪಬ್ಲಿಕ್ ಕನ್ನಡ ಪ್ರತಿ ದಿನವೂ ಕೂಡ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನದ ಮಾಹಿತಿಯನ್ನ ಅಥವಾ ದಿನದ ಅಪ್ಡೇಟ್ ಅನ್ನ ನಿಮ್ಮ ಮುಂದೆ ನೀಡ್ತಾ ಇದೀವಿ. ಎಷ್ಟು ಕೋಟಿ ಜನ ಇದ್ದಾರೆ ಅಂತ ಕೇಳಿದ್ರೆ 26ಕ್ಕೆ ಮಹಾಶಿವರಾತ್ರಿ ಬರೋದ್ರಿಂದಾಗಿ ಪುಣ್ಯ ಗಳಿಗೆ ಮುಗಿದು ಹೋಗುತ್ತೆ. 26 ಅಷ್ಟರ ಒಳಗೆ ಸ್ನಾನ ಮಾಡಬೇಕು ಅಂತೇಳಿ ಬರುವಂತ ಯಾತ್ರಿಕರೊಂದು ಕಡೆ, ಮತ್ತೊಂದು ಕಡೆಯಲ್ಲಿ ನೈರ್ಮಲ್ಯವನ್ನ ಕಾಪಾಡ್ತಿರುವಂತ ಸಿಬ್ಬಂದಿಯನ್ನು ಗಮನಿಸ್ತಾ ಇದ್ದೀರಿ ಆ ಕಡೆಗಳಲ್ಲಿ. ಹಾಗೆ ಸಾಧು ಸಂತರ ಸ್ನಾನ ನೋಡ್ತಾ ಇದ್ದೀರಿ. ವಯಸ್ಸಿನ ಭೇದವಿಲ್ಲದೆ ಯಾತ್ರಿಕರು ಬಂದು ಇಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ತಿರೋದನ್ನ ಗಮನಿಸ್ತಾ ಇದ್ದೀರಿ. ಇವತ್ತಿಗೆ 41 ದಿನವೂ ಕೂಡ ತ್ರಿವೇಣಿ ಸಂಗಮದಲ್ಲಿ ಇಷ್ಟೇ ಕ್ರೌಡ್ ಇತ್ತು. ಶಾಹಿ ಸ್ನಾನಗಳ ದಿನ ಅಂತೂ ಕೇಳೋದೇ ಬೇಡ, ಅಷ್ಟು ಜನ ಬಂದು ಪುಣ್ಯ ಸ್ನಾನವನ್ನ ಮಾಡಿ ಹೋಗ್ತಾ ಇದ್ರು. ಸದ್ಯಕ್ಕೆ ತ್ರಿವೇಣಿ ಸಂಗಮದ ಇವತ್ತಿನ ಚಿತ್ರಣ 41ನೇ ದಿನದ ಚಿತ್ರಣ ನಿಮ್ಮ ಕಣ್ಮುಂದೆ ತೆರೆದಿಡುವಂತ ಪ್ರಯತ್ನವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಸುಮಾರು ನಾವು 41 ದಿನದಿಂದಲೂ ಕೂಡ ರಿಪಬ್ಲಿಕ್ ಕನ್ನಡ ಮೆಗಾ ಕವರೇಜ್ ಅನ್ನ ಮಾಡ್ತಾ ಜನರಿಗೆ ಇಲ್ಲಿನ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ತ್ರಿವೇಣಿ ಸಂಗಮದ ಇವತ್ತಿನ ಚಿತ್ರಣ ಇದು. ಆ ಮೂಲಕ ರಿಪಬ್ಲಿಕ್ ಕನ್ನಡ ಮೆಗಾ ಕವರೇಜ್ ನ ಮೂಲಕ ಜನರಿಗೆ ಮಹಾಕುಂಭದ ಪ್ರತಿ ಒಂದು ಹಂತದಲ್ಲೂ ಕೂಡ ಅದು ಶಾಹಿ ಸ್ನಾನ ಆಗಿರಬಹುದು ಅಥವಾ ಪುಣ್ಯ ಸ್ನಾನಗಳಾಗಿರ್ಬಹುದು ಅಥವಾ ಹುಣ್ಣಿಮೆ ದಿನ ಆದಂತಹ ಪುಣ್ಯ ಸ್ನಾನಗಳಾಗಿರ್ಬಹುದು, ಅದೆಲ್ಲದರ ಮಾಹಿತಿಯನ್ನ ನಿಮಗೆ ತಲುಪಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಎಷ್ಟೋ ಜನರಿಗೆ ಬರಬೇಕು ಅನ್ನೋ ಆಸೆ ಇರುತ್ತೆ, ಆದ್ರೆ ಕಾರಣಾಂತರಗಳಿಂದ ಬರ್ಲಿಕ್ಕೆ ಆಗೋದಿಲ್ಲ. ನಾವು ನಿಮ್ಮವರಾಗಿ ಅಥವಾ ಕನ್ನಡಿಗರ ಧ್ವನಿಯಾಗಿ ಪ್ರಯಾಗರಾಜ್ನ ಮಹಾಕುಂಭ ಮೇಳದಲ್ಲಿ ಯಾವೊಂದು ಮಾಧ್ಯಮವೂ ಕೂಡ ಇಲ್ಲಿ ಇಷ್ಟು ದಿನಗಳ ಕಾಲ ಜನರಿಗೆ ಮಹಾಕುಂಭದ ಚಿತ್ರಣವನ್ನ ತೋರಿಸಿಲ್ಲ. ಆದ್ರೆ ರಿಪಬ್ಲಿಕ್ ಕನ್ನಡ ಡೇ 1 ನಿಂದ ಇದ್ದು ಜನರಿಗೆ ಇಲ್ಲಿನ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ತಾ ಇದ್ದೀವಿ. ಪುಣ್ಯ ನೆಲ, ಪಾವಿತ್ರ್ಯವಾದಂತ ಗಳಿಗೆ ನಮ್ಮ ಜೀವನ, ನಿಮ್ಮ ಜೀವನ ಸಾರ್ಥಕ. ಉಗೆ ಉಗೆ ಭಾರತ.